ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸೈಕಿಲ್ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಧದಲ್ಲಿ ರಾಯರ ಆರಾಧನೆ ಯಾವಾಗ ಅಂತ ತಿಳಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಹಾಗೆಯೇ ಸರಳವಾಗೇ ಒಂದು ಪೂಜಾ ವಿಧಾನ ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ. ಬನ್ನಿ ತಿಳಿದುಕೊಳ್ಳೋಣಂತೆ. ಈ ವರ್ಷ ನಾವು ರಾಯರ 355ನೇ ವರ್ಷದ ಆರಾಧನಾ ಮಹೋತ್ಸವವನ್ನು ಆಚರಣೆ ಮಾಡ್ತೇವೆ. ಯಾವ ದಿವಸ ನೋಡೋದಾದರೆ ನಮಗೆ ಈ ರಾಯರ ಆರಾಧನೆಯು ಪೂರ್ವಾರಾಧನೆ, ಮಧ್ಯಾರಾಧನೆ ಹಾಗೆ ಉತ್ತರಾರಾಧನೆ ಅಂತ 3 ಭಾಗಗಳಾಗಿ ಅದರ ಒಂದು ವಿಂಗಡೆಯನ್ನು ಕೂಡ ಮಾಡಿರ್ತಾರೆ. ಅದು ನಮಗೆ 27ನೇ ತಾರೀಕು ಹಾಗೆ 28ನೇ ತಾರೀಕಿಗೆ ನಮಗೆ ಪೂರ್ವಾರಾಧನೆ ಇರುವಂಥದ್ದು. 29ನೇ ತಾರೀಕು ಶನಿವಾರ ನಮಗೆ ಮಧ್ಯಾರಾಧನೆ ಇರುವಂಥದ್ದು. ಹಾಗೆ 30ನೇ ತಾರೀಕು ಮತ್ತು 31ನೇ ತಾರೀಕಿಗೆ ನಮಗೆ ರಾಯರ ಉತ್ತರಾರಾಧನೆ ಇರುತ್ತದೆ. ನಾವು ರಾಯರ ಆರಾಧನೆಯನ್ನು ಆಚರಣೆ ಮಾಡ್ತೇವೆ. ಎಲ್ಲರೂ ಕೂಡ ನೀವು ಆಚರಣೆ ಮಾಡಿ, ಯಾಕೆಂದರೆ ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ಯಾಕೆಂದರೆ ರಾಯರು ಒಂದು ದಿವಸ, ವರ್ಷದಲ್ಲಿ ಒಂದು ದಿವಸ ಅವರ ತಪಸ್ಸಿನಿಂದ ಎಚ್ಚೆತ್ತು ನಮ್ಮ ಕಡೆ ವಾಳ್ತಾರೆ, ನಮ್ಮ ಒಂದು ಕಷ್ಟಗಳನ್ನು ಆಲಿಸ್ತಾರೆ ಅಂತ ಒಂದು ನಂಬಿಕೆ. ಸೊ ಆ ಕಾರಣಕ್ಕೆ ನಾವು ಈ ರಾಯರ ಆರಾಧನೆಯನ್ನು ನಾವು ಆಚರಣೆ ಮಾಡ್ತೇವೆ. ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ರಾಯರ ಮಠಗಳಲ್ಲಿ ಕೂಡ ವಿಶೇಷ ರೀತಿಯ ಒಂದು ಆಚರಣೆಗಳನ್ನು ಕೂಡ ಮಾಡ್ತಾ ಇರ್ತಾರೆ. ನಾವು ಮನೆಯಲ್ಲಿ ಕೂಡ ನಾವು ಸರಳವಾಗಿ ಪೂಜೆಯನ್ನು ಮಾಡಿಕೊಂಡು ನಂತರ ನಾವು ದೇವಸ್ಥಾನಕ್ಕೆ ಕೂಡ, ಅಂದರೆ ರಾಯರ ಮಠಕ್ಕೆ ಕೂಡ ನಾವು ಹೋಗ್ಕೊಂಡು ಬಂದರೆ ನಮಗೆ ಕೂಡ ಒಳ್ಳೆಯದಾಗ್ತದೆ. ನಾವು ಈ ರೀತಿ ಆಚರಣೆ ಮಾಡಬೇಕು. ನೀವು ಪೂಜೆಯನ್ನು ನೀವು ಈ ರಾಯರ ಆರಾಧನೆ ಅಷ್ಟು ದಿವಸ ಕೂಡ ಮಾಡ್ಬೋದು. ಇಲ್ಲಾಂದರೆ ನೀವು ಮಧ್ಯಾರಾಧನೆ ದಿವಸ ಮಾಡ್ಬೋದು, ಮತ್ತು ನೀವು ಉತ್ತರಾರಾಧನೆ ಅಂದರೆ ನೀವು ಕೊನೆಯ ದಿವಸವನ್ನು ಕೂಡ ನೀವು ಮಾಡ್ಬೋದು. ತುಂಬಾ ಒಳ್ಳೆಯದು. ಮೊದಲಿಗೆ ರಾಯರಿಗೆ ನಾವು ಅಭಿಷೇಕವನ್ನು ಮಾಡಬೇಕು. ಅಭಿಷೇಕ ಯಾವ ರೀತಿ ಸಹಿತ ಮಾಡಬೇಕು ಅನ್ನೋದಾದರೆ, ಮನೆ ಮೇಲೆ ರಂಗೋಲಿಯನ್ನು ಹಾಕ್ಕೊಂಡು ಒಂದು ಪ್ಲೇಟನ್ನು ಇಟ್ಟು ರಾಯರ ಒಂದು ವಿಗ್ರಹವನ್ನು ಇಡಿ. ರಾಯರ ವಿಗ್ರಹ ಇಲ್ಲವಾದರೆ ನಿಮ್ಗೆ ಅಭಿಷೇಕ ಮಾಡಲಿಕ್ಕೆ ಬರಲ್ಲ. ನೀವು ರಾಯರ ಒಂದು ಪಂಚರು ಅಥವಾ ಒಂದು ಬೆಳ್ಳಿಯ ವಿಗ್ರಹವನ್ನು ಸಹಿತ ಮಾಡಿಕೊಂಡು ಮೊದಲಿಗೆ ಶುದ್ಧೋದಕ ಸ್ನಾನ, ಅಂದರೆ ನೀರಿಗೆ ಸ್ವಲ್ಪ ಗಂಗಾಜಲವನ್ನು ಮಿಕ್ಸ್ ಮಾಡಿಕೊಂಡು ಹಾಗೆಯೇ ಸ್ವಲ್ಪ ತುಳಸಿ ದಳವನ್ನು ಹಾಕ್ಕೊಂಡು ರಾಯರಿಗೆ ಮೊದಲಿಗೆ ಶುದ್ಧೋದಕ ಸ್ನಾನವನ್ನು ಮಾಡಬೇಕು. ಆ ಒಂದು ತೀರ್ಥವನ್ನು ತೆಗೆದಿಟ್ಕೋಬೇಕು. ಅದನ್ನು ಏನು ಮಾಡಬೇಕಂತ ತಿಳಿಸ್ತೇನೆ. ನಂತರದಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ ಹಾಗೆ ಹಣ್ಣುಗಳಿಂದ ಕೂಡ ಅಭಿಷೇಕವನ್ನು ಮಾಡ್ಕೋಬಹುದು ರಾಯರಿಗೆ. ತುಂಬಾ ಒಂದು ವಿಶೇಷವಾಗಿರುವಂಥದ್ದು. ನೀವು ಅಭಿಷೇಕ ಎಲ್ಲ ಆದ ನಂತರ ಮತ್ತೊಂದು ಸಲ ತುಳಸಿ ತೀರ್ಥದಿಂದ ನೀವು ಸ್ನಾನವನ್ನು ಮಾಡಿಕೊಂಡು ರಾಯರಿಗೆ ಅಭಿಷೇಕವನ್ನು ಮಾಡಿಕೊಂಡು ನಂತರ ಮೂರ್ತಿಯನ್ನು ಚೆನ್ನಾಗಿ ನೀವು ಒರೆಸ್ಕೊಂಡು ಗಂಧವನ್ನು ಹಚ್ಚಿ ನಂತರದಲ್ಲಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ನಿಮ್ಮ ರಾಯರ ಫೋಟೋ ಇದ್ದರೆ ಫೋಟೋ ಮುಂದೆ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೋದು. ಒಂದು ವೇಳೆ ಇಲ್ಲ ಅನ್ನೋದಾದರೆ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನೇ ಇಟ್ಟು ನಂತರ ನೀವು ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ಕೋಬಹುದು. ಅಭಿಷೇಕದ ಒಂದು ಕ್ಲಿಪ್ಪಿಂಗ್ಗಳು ಮಿಸ್ ಆಗಿದೆ, ಡಿಲೀಟ್ ಆಗಿವೆ. ಸೊ ನಿಮಗೆ ಹಾಗೆಯೇ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೇನೆ. ನಂತರ ಮನೆ ಮೇಲೆ ನೀವು ಹಳದಿ ವಸ್ತ್ರವನ್ನು ಹಾಕಿ ರಾಯರ ಒಂದು ಪ್ಲೇಟನ್ನು ಇಟ್ಟು ಎಡಗಡೆ ಮೇಲೆ 5 ಕರಿಬೇವು ಹಾಗೆ ಶ್ರೀಗಂಧ ಅರಿಶಿನ ಕುಂಕುಮ ಹಚ್ಚಿ ಕೆಂಪು ಅಕ್ಷತೆಯನ್ನು ಹಾಕಿ ರಾಯರ ಮಂತ್ರಾಕ್ಷತೆಯನ್ನು ಹಾಕಿ ನಂತರದಲ್ಲಿ ನೀವು ರಾಯರ ವಿಗ್ರಹವನ್ನು ಇಟ್ಟು ಎಲ್ಲರ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಒಂದು ಅಲಂಕಾರ ಮಾಡಬೇಕು. ಹಾಗೆ ತುಳಸಿಯನ್ನು ಕೂಡ ನೀವು ಇಡಬೇಕು. ನೀವು ಎಷ್ಟೇ ಹೂವನ್ನು ಇಟ್ಟರೂ ಕೂಡ ತುಳಸಿ ಇದರೇ ನೀವು ಪೂಜೆಯನ್ನು ಮಾಡಲು ಬರೋಲ್ಲ. ಸೊ ಆ ಕಾರಣಕ್ಕೆ ತುಳಸಿ ಇಟ್ಟರೆ ನೀವು ಪೂಜೆಯನ್ನು ಮಾಡಬೇಕು. ತುಳಸಿಯನ್ನು ಇಟ್ಟು ಅದು ದೀಪವನ್ನು ಕೂಡ ನಾನು ಹಚ್ಚುತ್ತಿದ್ದೇನೆ. ದೀಪಾರಾಧನೆ ಅಂತ ಒಂದು ವಿಷಯಕ್ಕೆ ಬಂದರೆ ಒಂದು ಪ್ಲೇಟ್ ಮೇಲೆ ತುಳಸಿ ಎಲೆಗಳನ್ನು ಹಾಕಿ ಅದರ ಮೇಲೆ 2 ತುಪ್ಪದ ದೀಪವನ್ನು ಹಚ್ಚುತ್ತಿದ್ದೇನೆ. ನೀವು 5 ತುಪ್ಪದ ದೀಪಾರಾಧನೆ ಕೂಡ ನೀವು ಮಾಡ್ಕೋಬಹುದು. ಹಾಗೆ ಪ್ರಸಾದಕ್ಕೆ ಒಂದು ರಾಯರಿಗೆ ಮೊಸರನ್ನ ಹಾಗೆಯೇ ಹೆಸರು ಬೇಳೆಯ ಒಂದು ಪಾಯಸ ರಾಯರಿಗೆ ತುಂಬಾ ಪ್ರಿಯವಾಗಿರುವಂಥದ್ದು. ಸೊ ನೀವು ಆ 2 ಪ್ರಸಾದಗಳನ್ನು ಸೇರಿತ ಮಾಡಿಕೊಂಡು ಇರ್ಬೋದು. ಹಾಗೆ ತಾಂಬೂಲ, ಹಾಗೆ ನೀವು ಅಭಿಷೇಕ ಮಾಡ್ಕೊಂಡಿರ್ತೀರಿ ಆ ಒಂದು ಅಭಿಷೇಕ, ಪಂಚಾಮೃತ ಅಭಿಷೇಕ, ಹಾಗೆಯೇ ಹಣ್ಣುಗಳು ಮತ್ತು ತುಳಸಿ ತೀರ್ಥ ಹಾಗೆ ರಾಯರ ಒಂದು ಮಂತ್ರಾಕ್ಷತೆ ಅಷ್ಟನ್ನು ಸೇರಿತ ಮಾಡಿಕೊಂಡು ನಾವು ಪೂಜೆನ ಪ್ರಾರಂಭ ಮಾಡಬೇಕು. ಪೂಜೆ ಮಾಡುವಾಗ ನಾವು ಮೊದಲಿಗೆ ಊದಿನ ಕಡ್ಡಿಯನ್ನು ಬೆಳಗಿ ಸಾಂಬ್ರಾಣಿ ಧೂಪವನ್ನು ಹಾಕಬೇಕು. ಸಾಂಬ್ರಾಣಿ ಧೂಪ ಹಾಕುವಂಥದ್ದು ತುಂಬಾ ಒಳ್ಳೆಯದು. ಸಾಂಬ್ರಾಣಿ ಧೂಪ ನೀವು ರಾಯರಿಗೆ ತೋರಿಸಿ ಮನೆಯ ಪ್ರತಿ ಕೋಣೆಗಳಿಗೆ ತೋರಿಸಿದ ನಂತರ ನೀವು ದೇವ್ರ ಮನೆಯ ಕೊನೆಯಲ್ಲಿ ದೇವ್ರ ಮನೆಯಲ್ಲಿ ಕೂಡ ನೀವು ತೋರಿಸ್ಬೇಕು.
ರಾಯರಿಗೆ ಅಷ್ಟೋತ್ಸವನ ಮಾಡಬೇಕು. ಅಷ್ಟೋತ್ಸವ ಮಾಡುವಾಗ ನೀವು ತುಳಸಿಯಿಂದ ಅಷ್ಟೋತ್ಸವ ಮಾಡುವಂಥದ್ದು ತುಂಬಾ ಒಳ್ಳೆಯದು. ತುಳಸಿಯಿಂದ ನೀವು ಅಷ್ಟೋತ್ಸವ ಮಾಡಲಿಕ್ಕೆ ಆಗಲ್ಲ ಅನ್ನೋದಾದ್ರೆ ನೀವು ಕೆಂಪಕ್ಷತೆ ಅಂದರೆ ಮನಸಾಕ್ಷತೆಯಿಂದ ಕೂಡ ನೀವು ಅಷ್ಟೋತ್ಸವನ ಮಾಡ್ಕೋಬಹುದು. ಅಷ್ಟೋತ್ಸವ ಎಲ್ಲ ಆಗಿದ ನಂತರ ಕಾಯಿನ ಹೊಡೆದು ನೀವು ಮಂಗಳಾರತಿಯನ್ನು ಮಾಡ್ಕೊಳ್ಳಿ. ಮಂಗಳಾರತಿ ಎಲ್ಲ ಆಗಿದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಸೆಟೆನ ಹಾಕಿ ನೀವು ನಮಸ್ಕಾರ ಮಾಡ್ಕೋಬಹುದು. ರಾಯರನ್ನು ನೀವು ಯಾವ ರೀತಿ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಅನ್ನೋದಾದರೆ ರಾಯರ ಸುತ್ತಲೂ ಕೂಡ ನೀವು ಪ್ರದಕ್ಷಿಣೆ ಹಾಕ್ಲಿಕ್ಕೆ ಬರಬೇಕು. ಆ ಥರ ನೀವು ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಅಂದರೆ ಮಧ್ಯಭಾಗದಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿಕೊಂಡು ನಂತರ ಸುತ್ತ ನಾವು 7 ಪ್ರದಕ್ಷಿಣೆ ಇಲ್ಲಾಂದರೆ 21 ಪ್ರದಕ್ಷಿಣೆ ಹಾಕುವಂಥದ್ದು ಒಳ್ಳೆಯದು. ಯಾವ ಮಂತ್ರವನ್ನು ಹೇಳ್ಕೋಬೇಕು ಅನ್ನೋದಾದರೆ ರಾಯರ ಗಾಯತ್ರಿ ಮಂತ್ರ ಓಂ ವೆಂಕಟನಾಥಾಯ ವಿದ್ಮಹೇ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ವೆಂಕಟನಾಥಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೇ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ನೀವು ಮನಸ್ಸನ್ನು ಹೇಳ್ಕೊಳ್ತಾ ನೀವು ಪ್ರದಕ್ಷಿಣೆಯನ್ನು ಹಾಕ್ಕೋಬೋದು. ಹಾಗೆಯೇ ನೀವು ಪೂಜೆಯನ್ನು ಕೂಡ ನೀವು ಮಾಡ್ಕೋಬಹುದು. ಈ ರೀತಿ ನಾವು ಉಪವಾಸವನ್ನು ಇದ್ದು ನಾವು ಪೂಜೆ ಮಾಡಬೇಕು. ನಂತರದಲ್ಲಿ ನೀವು ಊಟವನ್ನು ಮಾಡ್ಬೋದು. ಅಂದರೆ ನೀವು ಪ್ರದಕ್ಷಿಣೆ ಎಲ್ಲ ಹಾಕಿದ ನಂತರ ರಾಯರ ಮಠಕ್ಕೆ ಹೋಗಿದ ನಂತರ ನೀವು ಊಟವನ್ನು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ರೀತಿ ನೀವು ರಾಯರ ಒಂದು ಆರಾಧನೆಯನ್ನು ನೀವು ಪೂಜೆ ಮಾಡಬೇಕಾಗಿರುವಂಥದ್ದು. ನೋಡೋದು ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ರಾಯರ ಆರಾಧನೆ ಯಾವಾಗ ಸಂಪೂರ್ಣವಾದ ಒಂದು ಪೂಜಾ ವಿಧಾನ ಹಾಗೆ ಮಾಹಿತಿ, ಮಂತ್ರ, ಪ್ರಸಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿ ನಾನು ಭಾವಿಸಿದ್ದೇನೆ. ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.